ನಿರೀಕ್ಷೆಯಂತೆ ಸಿಎಂ ಸದಾನಂದ ಗೌಡರು ತಮ್ಮ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಭರ್ಜರಿಯಾಗಿ ಜಯ ಸಾಧಿಸಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತಹ ಆನಂದ ಗಡ್ಡದೇವರಮಠ ಅವರನ್ನು ಸೋಲಿಸಿ ವಿಧಾನ ಪರಿಷತ್ಗೆ ಎಂಟ್ರಿ ಆಗಿದ್ದಾರೆ. ಈ ಮೂಲಕ ತನ್ನ ಸಿಎಂ ಗಾದಿಯನ್ನು ಉಳಿಸ್ಕೊಂಡಿದ್ದಾರೆ ಸಿಎಂ ಸದಾನಂದ ಗೌಡರು. JDS ಪಕ್ಷದಿಂದ ಅವರಿಗೆ ಬೆಂಬಲ ಸಿಕ್ತು ಮತ್ತು ಕಾಂಗ್ರೆಸ್ BJPಯ 120 ಮತಗಳು ಚಲಾವಣೆಯಾದವು ಮತ್ತು 7 ಪಕ್ಷೇತರ ಸದಸ್ಯರುಗಳು ಕೂಡ ಇದ್ದರು. ಹೀಗಾಗಿ ಒಟ್ಟು 127 ಮತಗಳು ಸಿಎಂ ಸದಾನಂದ ಗೌಡರಿಗೆ ಸಿಕ್ತು. ಇದರಲ್ಲಿ 7 ಮತಗಳು ಅಸಿಂಧು ಅಂತ ಪರಿಗಣಿಸಲ್ಪಟ್ಟಿವೆ ಮತ್ತು ಒಟ್ಟು ಟೋಟಲ್ ಆಗಿ 123 ಮತಗಳು ಸಿಎಂ ಸದಾನಂದ ಗೌಡರಿಗೆ ಸಿಕ್ಕಿದೆ. ಈ ಮೂಲಕ ಅವರು ಗೆಲುವಿನ ನಗೆ ಬೀರಿದ್ದಾರೆ. ಸಾಕಷ್ಟು ಪ್ರತಿಷ್ಠೆಯ ಪ್ರಶ್ನೆ ಆಗಿತ್ತು. ನಿನ್ನೆ BJP ಪಕ್ಷದ ಎಲ್ಲ ಸದಸ್ಯರುಗಳು ಕೂಡಿಕೊಂಡು ಒಂದು ಕಡೆ ಸಭೆ ಸೇರಿ ಏನೆಲ್ಲ ಓಕೆ, ಈಗ ನೀವು ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ನೇರ ದೃಶ್ಯ ಒಳ್ಳೆಯದು. BJP ಕಚೇರಿಯಲ್ಲಿ ಸಂಭ್ರಮಾಚರಣೆ ನಡೀತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಸಿಎಂ ಸದಾನಂದ ಗೌಡರು ಜಯಗಳಿಸಿದ್ದಾರೆ. BJPಯ 1 ಮತ್ತು ಪಕ್ಷೇತರರ 4 ಮತಗಳು ಅಸಿಂಧು ಅಂತ ಪರಿಗಣಿಸಲ್ಪಟ್ಟಿದೆ. ಈಗಾಗಲೇ ಮಲ್ಲೇಶ್ವರಂನ BJP ಕಚೇರಿಯಲ್ಲಿ BJPಯ ಕಾರ್ಯಕರ್ತರು ತಮ್ಮ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಸಿಎಂ ಸದಾನಂದ ಗೌಡರ ಗೆಲುವಿಗೆ ಅವರು ತುಂಬ ಹರ್ಷೋದ್ಗಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ತಮ್ಮ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತುಂಬ ಜಿದ್ದಾಜಿದ್ದಿನ ಕಣ ಅಂತ ಹೇಳ್ಬೋದಾಗಿತ್ತು. ಸಿಎಂ ಗಾದಿಯನ್ನು ಉಳಿಸ್ಕೊಳ್ಳೋದಕ್ಕೆ ನಡೆದಂತಹ ಚುನಾವಣೆ ಇದಾಗಿತ್ತು. ಕಾಂಗ್ರೆಸ್ ಪಕ್ಷ ಪ್ರಬಲವಾದ ಪೈಪೋಟಿಯನ್ನು ಕೊಟ್ಟಿತ್ತು. ಆದರೆ ಕಾಂಗ್ರೆಸ್ ಪಕ್ಷದಲ್ಲೇ 2 ವಿಭಿನ್ನ ಅಭಿಪ್ರಾಯಗಳು ಮೂಡಿಬಂದಿದ್ದು. ಒಂದು, ಪಕ್ಷದ ಅಭ್ಯರ್ಥಿಯನ್ನು ಸದಸ್ಯರುಗಳ ಜೊತೆ ಚರ್ಚೆ ಮಾಡಿ ಅವ್ರನ್ನ ಆಯ್ಕೆ ಮಾಡಿಲ್ಲ ಅಂತ ಮತ್ತೊಂದು, ಸಿಎಂ ಸದಾನಂದ ಗೌಡರು ಆಯ್ಕೆ ಆದರೆ ಮತ್ತೆ ಮುಂದಿನ ರಾಜಕೀಯ ಬದಲಾವಣೆಗಳು ಏನಾಗಬಹುದು, ಒಂದು ವೇಳೆ ಸಿಎಂ ಸದಾನಂದ ಗೌಡರು ಸೋತರೆ ಮುಂದಿನ ರಾಜಕೀಯ ಬದಲಾವಣೆಗಳು ಏನಾಗಬಹುದು. ಇದರಿಂದ ಕಾಂಗ್ರೆಸ್ಗೆ ಹೆಚ್ಚಿನ ಉಪಯೋಗ ಆಗ್ತಾ ಇತ್ತು ಹೊರತು JDSಗೆ ಹೆಚ್ಚಿನ ಉಪಯೋಗ ಆಗ್ತಾ ಇರಲಿಲ್ಲ. ಈ ಒಂದು ಕಾರಣಕ್ಕಾಗಿಯೇ ಮತ್ತೆ ತನ್ನ ಋಣವನ್ನು ತೀರಿಸೋದಕ್ಕೆ ಈಗ JDS ಪಕ್ಷ ಸದಾನಂದ ಗೌಡರಿಗೆ ಸಹಾಯ ಮಾಡಿದೆ, ಪರೋಕ್ಷವಾಗಿ ಬೆಂಬಲ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ರಾಜಕೀಯ ವಲಯದಲ್ಲಿ ಈ ರೀತಿ ಚರ್ಚೆಗಳು ಬರ್ತಾ ಇದೆ. ಮುಖ್ಯಮಂತ್ರಿ ಆಗಿದ್ದಂತಹ ದೇವೇಗೌಡರು ಪ್ರಧಾನಿಯಾದಾಗ ಸದಾನಂದ ಗೌಡರು ಕರ್ನಾಟಕ ವಿಧಾನಸಭೆ ಶಾಸಕರಾಗಿದ್ದರು. ಆವಾಗ ದೇವೇಗೌಡರಿಗೆ ರಾಜ್ಯಸಭಾ ಚುನಾವಣೆಯಲ್ಲಿ ಅಂದರೆ ಪ್ರಧಾನಿ ಆಗೋದಕ್ಕೆ ಇವರು ಪರೋಕ್ಷವಾಗಿ ನೇರವಾಗಿ ಬೆಂಬಲ ಕೊಟ್ಟಿತ್ತು. ಆಗ ಸದಾನಂದ ಗೌಡರು ಕೂಡ ದೇವೇಗೌಡರಿಗೆ ಮತದಾನವನ್ನು ಮಾಡಿದರು, ಮತ ಚಲಾಯಿಸಿದರು ದೇವೇಗೌಡರ ಪರವಾಗಿ. ಈ ಒಂದು ಋಣವನ್ನು ತೀರಿಸೋದಕ್ಕೆ JDS ಪಕ್ಷ ಮತ್ತು ದೇವೇಗೌಡರು ತಟಸ್ಥವಾಗಿ ಉಳಿಯುವಂತಹ ಪ್ರಯತ್ನ ಮಾಡಿದ್ದಾರೆ. ಈ ಮೂಲಕ ಅವರ ಒಂದು ಸದಸ್ಯರ ಎಲ್ಲ ಬೆಂಬಲ ಕೂಡ ಸಿಎಂ ಸದಾನಂದ ಗೌಡರಿಗೆ ಸಿಕ್ಕಿದೆ. ಇದರ ಎಲ್ಲ ಒಂದು ಪರಿಣಾಮ ಸಿಎಂ ಸದಾನಂದ ಗೌಡರು ಈಗ ವಿಧಾನ ಪರಿಷತ್ಗೆ ಆಯ್ಕೆಯಾಗಿದ್ದಾರೆ. ಅಜಾತ ಶತ್ರು ಅಂತಲೇ ಕರೆಸ್ಕೊಳ್ತಾರೆ. ಯಾವಾಗಲೂ ನಗುಮೊಗದಿಂದ ಇರುವಂತಹ ಸಿಎಂ ಸದಾನಂದ ಗೌಡರು ಈಗ CM ಆಗಿ ಮುಂದುವರಿತಾರೆ ಕರ್ನಾಟಕದಲ್ಲಿ. ಈ ಮೂಲಕ ಒಂದು ರಾಜ್ಯದ ಇಲ್ಲಿ ತನಕ ಇದ್ದಂತಹ ಮತದಾನದ ಏನಿತ್ತು ಚುನಾವಣೆಗೆ ಅದಕ್ಕೊಂದು ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಂತಾಗಿದೆ. ಇನ್ನು ಮುಂದೆ ನಡೆಯುವಂತಹ ಕಾರ್ಯಗಳಿಗೆ ಸಿಎಂ ಸದಾನಂದ ಗೌಡರು ಚಾಲನೆ ಕೊಡ್ತಾರೆ. ಕಾಂಗ್ರೆಸ್ನ ಒಟ್ಟು 71 ಮತಗಳಿತ್ತು ಕಾಂಗ್ರೆಸ್ನಲ್ಲಿ. ಈಗ 69 ಮತಗಳು ಮಾತ್ರ ಚಲಾವಣೆಯಾಗಿದೆ. ಅಂದರೆ 2 ಮತಗಳು ಅಸಿಂಧು ಅಂತ ಘೋಷಿಸಲ್ಪಟ್ಟಿದೆ. ಹಾಗೆಯೇ 120 + 7 ಪಕ್ಷೇತರ ಅಭ್ಯರ್ಥಿಗಳಾಗಿದ್ದಂತಹ BJPಯಲ್ಲಿ 123 ಮತಗಳು ಸಿಕ್ಕಿದೆ ಸದಾನಂದ ಗೌಡರಿಗೆ. ಇನ್ನು 7 ಮತಗಳು ಅವರಿಗೆ ಅಸಿಂಧು ಅಂತ ಘೋಷಿಸಲ್ಪಟ್ಟಿದೆ ವಿಧಾನ ಪರಿಷತ್ನಿಂದ. ಸೊ ಬೆಳಗ್ಗೆಯಿಂದ ಕುತೂಹಲ ಇತ್ತು, ಬೆಳಗ್ಗೆ ಮತದಾನ ನಡೀತು, ಸಂಜೆ ಒಳಗೆ ಘೋಷಣೆ ಆಗೋ ಎಲ್ಲ ಸಾಧ್ಯತೆಗಳಿತ್ತು. ಈಗ ಎಲ್ಲ ಇದಕ್ಕೆ ತಾತ್ಕಾಲಿಕವಾಗಿ ಎಲ್ಲದಕ್ಕೂ ಸಂಪೂರ್ಣವಾಗಿ ತೆರೆ ಬಿದ್ದಿದೆ. ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ ಕಾರ್ಯಕರ್ತರು BJP ಕಚೇರಿಯಲ್ಲಿ ಮಲ್ಲೇಶ್ವರಂನಲ್ಲಿ. ಎಲ್ಲ ಕಡೆ ಕೂಡ DV ಸದಾನಂದ ಗೌಡರು ಗೆಲ್ಲುವಂತಹ ಬೆಳಗಿನ ನಿಚ್ಚಳವಾಗಿ ಒಂದು ಅಭಿಪ್ರಾಯ ಇತ್ತು ಎಲ್ರಿಗೂ, ಸಿಎಂ ಸದಾನಂದ ಗೌಡರು ಗೆದ್ದೇ ಗೆಲ್ತಾರೆ ಅಂತ. ಆದರೆ ಕಾಂಗ್ರೆಸ್ ಪಕ್ಷ ಮತ್ತು JDS ಪಕ್ಷ ಅದನ್ನು ತಡೆಯೋದು ಅಂತ ಪ್ರಯತ್ನ ಮಾಡ್ತಾಯಿದ್ರು. ಆದರೂ ಕೂಡ ಕೊನೆ ಗಳಿಗೆಯಲ್ಲಿ JDS ಪಕ್ಷ 4 ಗಂಟೆಯವರೆಗೂ, ಇಂದು ಸಂಜೆ 4 ಗಂಟೆಯವರೆಗೂ ಕೂಡ ಮತದಾನ ಮಾಡುವಂತಹ ಚಾನ್ಸ್ ಇತ್ತು. ಆದರೆ JDS ಪಕ್ಷ ಪೂರ್ತಿಯಾಗಿ ತಟಸ್ಥ ಧೋರಣೆಯನ್ನು ಅನುಸರಿಸಿತು. ಈ ಒಂದು ನಿಟ್ಟಿನಲ್ಲಿ ಸದಾನಂದ ಗೌಡರು ಗೆಲುವಿನ ನಗೆಯನ್ನು ಬೀರಿದ್ದಾರೆ, ಭರ್ಜರಿಯಾಗಿ ಜಯಗಳಿಸಿದ್ದಾರೆ. ಆನಂದ ಗಡ್ಡದೇವರಮಠ ಅವರ ವಿರುದ್ಧ ಜಯಗಳಿಸಿದ್ದಾರೆ. ರಾಜ್ಯಾಧ್ಯಕ್ಷ ಈಶ್ವರಪ್ಪ ಸೈಡ್ ಸರ್, ಸ್ವಲ್ಪ ಸೈಡ್ ಸರ್, ಸ್ವಲ್ಪ ಸೈಡ್ ಇಂದ. ಭಾರತ್ ಮಾತಾ ಕಿ ಜೈ. ಮೂರು ಎಕ್ಸ್ಟ್ರಾ ಒಂದು ಇನ್ವ್ಯಾಲಿಡ್ ಊಟ ಆಯ್ತಲ್ಲ ನನಗೆ.
ಒಟ್ಟಾರೆ ನಿರೀಕ್ಷೆಯಂತೆ ಬಿಜೆಪಿ ಅಭ್ಯರ್ಥಿಯಾಗಿದ್ದಂಥ ಸಿಎಂ ಸದಾನಂದ ಗೌಡರು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜಯಗಳಿಸಿದ್ದಾರೆ, ಭರ್ಜರಿಯಾಗಿ ಜಯಗಳಿಸಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ವಿರುದ್ಧ ಕಾಂಗ್ರೆಸ್ನ ಅಭ್ಯರ್ಥಿಯಾದಂಥ ಆನಂದ ಗಡ್ಡದೇವರಮಠ ವಿರುದ್ಧ ಜಯಗಳಿಸಿದ್ದಾರೆ. ಒಟ್ಟು 127 ಮತಗಳನ್ನು ಪಡೆದಂತಹ ಬಿಜೆಪಿಯ ಸದಾನಂದ ಗೌಡರು ವಿಧಾನ ಪರಿಷತ್ಗೆ ಆಯ್ಕೆಯಾಗಿದ್ದಾರೆ. 123 ಮತಗಳನ್ನು ಪಡೆದು ವಿಧಾನ ಪರಿಷತ್ಗೆ ಆಯ್ಕೆಯಾಗಿದ್ದಾರೆ ಸದಾನಂದ ಗೌಡರು. ಈ ಮೂಲಕ ತಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥ ಸಾಧ್ಯತೆಗಳಿದೆ. ಮತ್ತು 127 ಮತಗಳಲ್ಲಿ 7 ಮತಗಳು ಅಸಿಂಧುವಾಗಿದೆ. ಬಿಜೆಪಿಯ 1 ಮತ್ತು ಪಕ್ಷೇತರರಾಗಿ 4 ಮತಗಳು ಅಸಿಂಧು ಅಂತ ಘೋಷಿಸಲ್ಪಟ್ಟಿದೆ. ಮತ್ತು ಒಟ್ಟು ಕಾಂಗ್ರೆಸ್ನ 2 ಮತಗಳು ಅಸಿಂಧು ಅಂತ ಘೋಷಿಸಲ್ಪಟ್ಟಿದೆ. ಈ ಮೂಲಕ ಸಿಎಂ ಸದಾನಂದ ಗೌಡರು ಸಿಎಂ ಗದ್ದುಗೆಯನ್ನು ಉಳಿಸ್ಕೊಂಡಿದ್ದಾರೆ. ಇದೀಗ ನೀವು ನೋಡ್ತಾ ಇದ್ದೀರಾ ನೇರ ದೃಶ್ಯಾವಳಿಗಳಲ್ಲಿ ಸಿಎಂ ಅವರು ಮತ್ತು ಮಾಜಿ ಸಿಎಂ ಯಡಿಯೂರಪ್ಪನವ್ರ ಜೊತೆ ಇದ್ದಾರೆ. ವಿಜಯೋತ್ಸವವನ್ನು ಆಚರಿಸ್ತಾರೆ. ಇಬ್ಬರು ಕೂಡ ಜನತೆಗೆ ಕೈ ಬೀಸಿ ತೋರಿಸ್ತಾ ಇದ್ದಾರೆ. ನಾವೇ ಗೆದ್ದು ಅನ್ನೋ ಸಂಭ್ರಮವನ್ನು ಅವರು ಅನುಭವಿಸ್ತಾ ಇದ್ದಾರೆ. ಈ ಮೂಲಕ ಜನತೆಗೆ ಒಂದು ಸ್ಪಷ್ಟ ಸಂದೇಶ ಕೊಡ್ತಾ ಇದ್ದಾರೆ. ಬಿಜೆಪಿಗೆ ಯಾವತ್ತಿದ್ರೂ ಗೆಲುವೆ ಅನ್ನೋ ಒಂದು ಸ್ಪಷ್ಟ ಗೆಲುವನ್ನು ತೋರಿಸ್ತಾ ಇದ್ದಾರೆ. ಭಿನ್ನಮತದ ನಡುವೆಯೂ ಬಿಜೆಪಿ ಸ್ಪಷ್ಟವಾಗಿ ಜಯಗಳಿಸಿದೆ. ಬಿಜೆಪಿ ಅಭ್ಯರ್ಥಿ ಸಿಎಂ ಸದಾನಂದ ಗೌಡರು ಮತ್ತೆ ತಮ್ಮ ಸಿಎಂ ಗದ್ದುಗೆಯನ್ನು ಉಳಿಸ್ಕೊಂಡಿದ್ದಾರೆ. ವಿಧಾನ ಪರಿಷತ್ಗೆ ಆಯ್ಕೆಯಾಗೋದ್ರ ಮುಖಾಂತರ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ವಿರುದ್ಧ ಕಾಂಗ್ರೆಸ್ನ ಅಭ್ಯರ್ಥಿ ಆನಂದ ಗಡ್ಡದೇವರಮಠ ವಿರುದ್ಧ ಭರ್ಜರಿಯಾಗಿ ಜಯಗಳಿಸಿ ವಿಧಾನ ಪರಿಷತ್ನಿಂದ ಸಿಎಂ ಗಾದಿಗೆ ಮತ್ತೆ ಆಯ್ಕೆಯಾಗಿದ್ದಾರೆ.